ನಮಸ್ತೆ ರೈತ ಮಿತ್ರರಿಗೆ. ಮೊನ್ನೆಯಿಂದ ದರ ಏರಿಕೆ ಕಾಣ್ತಾ ಇದೆ ಹಾಗೂ ಹೊರ ರಾಜ್ಯದಲ್ಲೂ ಕೂಡ ಉತ್ತಮವಾಗಿ ಏರಿಕೆ ಕಾಣ್ತಾ ಇದೆ. ಜೈಪುರ್‌ನಲ್ಲಿ 26ರಿಂದ 28 ರೂಪಾಯಿ ಇತ್ತು ಪ್ರತಿ ಕೆಜಿಗೆ. ಆದರೆ ಇಂದು ಜೈಪುರ ಮಾರ್ಕೆಟ್‌ನಲ್ಲಿ 30ರಿಂದ 33 ರೂಪಾಯಿವರೆಗೂ ಪ್ರತಿ ಕೆಜಿಗೆ ಶುಂಠಿ ದರ ಇದೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲೂ ಕೂಡ 31 ರೂಪಾಯಿಯಿಂದ 34 ರೂಪಾಯಿವರೆಗೂ ಏರಿಕೆಯಾಗಿದೆ. 26ರಿಂದ ಕೇವಲ 29 ರೂಪಾಯಿವರೆಗೂ ಪ್ರತಿ ಕೆಜಿ ಶುಂಠಿ ದರ ಇತ್ತು. ಈ ದಿನ ಉತ್ತಮವಾಗಿ ಬೆಳವಣಿಗೆ ಆಗಿದೆ ಅಂತ ಹೇಳ್ಬೋದು. ದೆಹಲಿಯಲ್ಲೂ ಕೂಡ ಪ್ರತಿ ಕೆಜಿಗೆ 34 ರೂಪಾಯಿಯಿಂದ 38 ರೂಪಾಯಿ ಆಗಿದೆ. ನಮ್ಮ ಕೊಡಗು ಮತ್ತು ಹಾವೇರಿ ಸ್ನೇಹಿತರು ಹೇಳುವ ಪ್ರಕಾರ ಉತ್ತಮವಾದ ಶುಂಠಿ ಇದ್ದರೆ ವಾಷಿಂಗು 1500ದಿಂದ 1600ಕ್ಕೆ ನಾವು ಕಿತ್ಕೋತೀವಿ ಅಂತ ಕೇಳ್ತಾ ಇದ್ದಾರಂತೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಲೋಕಲ್ ಮಾರ್ಕೆಟ್‌ನಲ್ಲಿ 1350ರಿಂದ 1450ವರೆಗೂ ವಾಷಿಂಗ್ ದರ ಇದೆ. ಕೆಲವು ಕಡೆ 1500ದಿಂದ 1600ವರೆಗೂ ವಾಷಿಂಗ್ ದರ ಇದೆ ಅಂತ ನಮಗೆ ಮಾಹಿತಿ ಇದೆ. ನೋಡಿ, ನೀವೇನಾದ್ರು ಮಾರಾಟ ಮಾಡೋದಿದ್ರೆ ಉತ್ತಮ ದರ ಅಂತ ನಿಮಗೆ ಅನಿಸಿದ್ರೆ ಮಾರಾಟ ಮಾಡಿ. ಶುಂಠಿ ಮಾರ್ಕೆಟ್ ಅನ್ನು ನೋಡಿ ನಾನು ವ್ಯಾಪಾರ ಮಾಡ್ತೀನಿ ಅನ್ನೋದಾದ್ರೆ ಸ್ವಲ್ಪ ವ್ಯಾಪಾರ ಮಾಡಿ. 2ರಿಂದ 3 ದಿನದಲ್ಲಿ 1600ರಿಂದ 1700 ಬರುವ ಸಾಧ್ಯತೆ ಇದೆ. ಉತ್ತಮವಾದ ಶುಂಠಿಗೆ 1500ರಿಂದ 1600ವರೆಗೂ ದರ ಇದೆ. ನಾನು ಮಂಡಿಯವರ ಹತ್ರ ಇದೇ ಮಾತನ್ನು ಚರ್ಚೆ ಮಾಡಿದೆ. ಮಾರ್ಕೆಟ್‌ನಲ್ಲಿ 1500ದಿಂದ 1600 ಇದೆ. ನೀವು ನಮ್ಮ ಹತ್ರ ಕೇವಲ 1400ಕ್ಕೆ ಕೇಳ್ತಾ ಇದ್ದೀರಾ ಅಂದಿದ್ದಕ್ಕೆ, ಬೆಲೆ ಹೆಚ್ಚಾದಾಗ ಅವರು ಕೂಡ 1ರಿಂದ 2 ದಿನ ಸ್ವಲ್ಪ ವೇಟಿಂಗ್ ಪೀರಿಯಡ್ ಅನ್ನ ಮಾಡ್ತಾರಂತೆ. ಈ ದಿನ 1600ಕ್ಕೆ ಏನಾದ್ರು ತಗೊಂಡು ನಾಳೆ ಏನಾದ್ರು ಮಾರ್ಕೆಟ್ ಡೌನ್ ಆದ್ರೆ ನಾವೇನ್ ಮಾಡೋದು? ಹಾಗಾಗಿ ಒಂದು 2ರಿಂದ 3 ದಿನ ನಾವು ಕೂಡ ವೇಟ್ ಮಾಡ್ತೀವಿ. ಇದೇ ರೀತಿ ದರ ಇದ್ರೆ ನಾವು ಕೂಡ 1600ಕ್ಕೆ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರು. 3 ದಿನ ವೇಟ್ ಮಾಡಿ. ಮಿನಿಮಮ್ ಅಂದ್ರು ಒಂದು 1600ರಿಂದ 1800 ಆಸುಪಾಸು ಬರ್ಬೋದು. ಇದೇ ರೇಟ್ ಮುಂದುವರೆದ್ರೆ ನಮಗೆ ನಾಳೆ ಅಥವಾ ನಾಡಿದ್ದಿಂದ 1600 ದರ ಸಿಗುವಂತಹ ಅವಕಾಶ ಇದೆ. ಶುಂಠಿ ಉತ್ತಮವಾಗಿದ್ದರೆ ತುಂಬಾ ದಿನ ಇಡೋದು ಒಳ್ಳೇದು. ಇಲ್ಲ ನಿಮ್ದು ಡ್ಯಾಮೇಜ್ ಆಗಿದೆ, ಮಣ್ಣು ಹಾಕ್ಸಿಲ್ಲ ಅಂದ್ರೆ ಶುಂಠಿ ಚೆನ್ನಾಗಿದ್ರೆ ಓಕೆ. ಶುಂಠಿ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ತುಂಬಾ ಡ್ಯಾಮೇಜ್ ಬರುತ್ತೆ. ನಿಮ್ಗೆ ಅಲ್ಲಿಗೆ ಸರಿಯಾಗುತ್ತೆ. ಈಗಂತೂ ತುಂಬಾ ಜನ ಶುಂಠಿಗೆ ಬೆಲೆ ಇಲ್ಲ ಅಂತ ಮಣ್ಣನ್ನೇ ಹಾಕ್ಸಿಲ್ಲ. ಹಾಗಾಗಿ ನಿಮ್ಮ ಶುಂಠಿ ಮೇಲೆ ಕಾಣಿಸ್ತಾ ಇದೆ, ಬಿಸಿಲೇಟು ಬೀಳ್ತಾ ಇದೆ ಅಂದ್ರೆ ಅದು 100% ಡ್ಯಾಮೇಜ್ ಬಂದೇ ಬರುತ್ತೆ. ಒಂದು 1600ರಿಂದ 1800 ಬಂದ್ರೆ ಉತ್ತಮವಾದ ದರ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾರಾಟ ಮಾಡಿ. ದಯವಿಟ್ಟು ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಡಿ. ನಮ್ಮದೇನಿದ್ರು ನಿಮಗೆ ಮಾಹಿತಿಯನ್ನು ತಿಳಿಸುವುದಷ್ಟೇ. ನಿಮ್ಮ ಶುಂಠಿ, ನಿಮ್ಮ ಬೆಲೆ, ನಿಮ್ಮ ವ್ಯಾಪಾರ. ನಿಮಗೆ ಅನುಕೂಲ ಆಗುತ್ತೆ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ. ನಿಮ್ಮ ಅನುಕೂಲಗಳನ್ನು ನೀವು ನೋಡ್ಕೊಳ್ಳಿ. ನನಗಿದು ಉತ್ತಮವಾದ ದರ ಅನ್ಸಿದ್ರೆ ಮಾರಾಟ ಮಾಡಿ. ಇಲ್ಲಾಂದ್ರೆ ನನ್ನ ಶುಂಠಿ ಚೆನ್ನಾಗಿದೆ ಅಂದ್ರೆ ವೇಟ್ ಮಾಡಿ. ಧನ್ಯವಾದಗಳು. ನನ್ನ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್‌ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ.